ರಾಜ್ಯದ ಬಹುತೇಕ ಕಡೆ ಬರದ ಕಾರ್ಮೋಡ ಆವರಿಸಿದೆ. ಆದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಮಳೆಯಿಂದಾಗಿ ಕೃಷ್ಣಾ ನದಿಯೊಡಲು ತುಂಬಿ ತುಳುಕ್ತಿದೆ. ಇದರಿಂದಾಗಿ ರಾಜ್ಯದ ಕೃಷ್ಣಾ ತೀರದ ಜನರು ಸಂತಸಗೊಂಡಿದ್ದಾರೆ. ಇನ್ನು ಶರಾವತಿ ನದಿ ತುಂಬಿ ತುಳುಕ್ತಿದ್ದು ಜೋಗ ಜಲಪಾತದಲ್ಲಿ ವೈಭವ ಮನೆ ಮಾಡಿದೆ. ಕಬ್ಬು ಮುಳುಗಿದೆ, ಮೆಕ್ಕೆಜೋಳ ಮಾಯವಾಗಿದೆ, ಶೇಂಗಾ, ಉದ್ದು, ತೊಗರಿ ಕೂಡ ಜಲಾವೃತಗೊಂಡಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವ ಕೃಷ್ಣಾ ನದಿಯೊಡಲು ಅಕ್ಕಪಕ್ಕದ ಜಮೀನುಗಳನ್ನು ಸ್ವಾಹ ಮಾಡ್ತಿದೆ. ಪಶ್ಚಿಮ ಘಟ್ಟದಲ್ಲಿನ ಮಹಾಮಳೆಯಿಂದಾಗಿ ರಾಜ್ಯದ ಉತ್ತರ ಭಾಗದಲ್ಲಿ ಕೃಷ್ಣಾ ನದಿ ತುಂಬಿ ತುಳುಕುತ್ತಿದೆ. ಕೃಷ್ಣಾ ನದಿಯಲ್ಲಿ ಸುಮಾರು 67,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಇದರಿಂದಾಗಿ ಬರಿದಾಗಿದ್ದ ಯಾದಗಿರಿಯ ಬಸವಸಾಗರ ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಬರ್ತಿದೆ. ಡ್ಯಾಂನ 6 ಕ್ರಸ್ಟ್ ಗೇಟ್ಗಳನ್ನು ತೆರೆದಿದ್ದು ನದಿಗೆ ಮೊನ್ನೆಯಿಂದ 37,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ಬಸವಸಾಗರ ಡ್ಯಾಂನಿಂದ ನೀರಿನ ಹೊರಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಗೇಟ್ಗಳನ್ನು ತೆರೆಯುವ ಕಾರ್ಯ ಭರದಿಂದ ಸಾಗುತ್ತಿದೆ. ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಆಲಮಟ್ಟಿ ಡ್ಯಾಮ್ ತುಂಬಿ ಹರಿತಾ ಇರುವಂಥದ್ದು. ಆ ನೀರನ್ನು ಈಗ ಬಸವಸಾಗರ ಜಲಾಶಯಕ್ಕೆ ಬಿಟ್ಟಿರುವಂಥದ್ದು. ನಂತರ ಅದು ರಾಯಚೂರು ತಾಲೂಕಿನ ಗುರ್ಜಾಪುರಕ್ಕೆ ಬರ್ತಾ ಇದೆ. ಸದ್ಯ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಇಲ್ಲಿರುವಂಥ 196 ಗೇಟ್ಗಳನ್ನು ಓಪನ್ ಮಾಡುವಂಥ ಕಾರ್ಯದಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡಬಹುದು. ವಿದ್ಯುತ್ ಉತ್ಪಾದನೆಗಾಗಿ ನೀರನ್ನು ಸಂಗ್ರಹಿಸುವ ಈ ಬ್ಯಾರೇಜ್ 196 ಗೇಟ್ಗಳನ್ನು ಹೊಂದಿದೆ. ಸದ್ಯ ಹೆಚ್ಚಿನ ಪ್ರಮಾಣದ ನೀರು ಬರುವ ಸಾಧ್ಯತೆ ಇದ್ದು ಆರ್ಟಿಪಿಎಸ್ ಘಟಕದ ಸಿಬ್ಬಂದಿ ಗೇಟ್ಗಳನ್ನು ತೆರೆಯುತ್ತಿದ್ದಾರೆ. ಕಳೆದ ಬಾರಿ ಗೇಟ್ಗಳನ್ನು ಸರಿಯಾದ ಸಮಯಕ್ಕೆ ತೆರೆಯದ ಕಾರಣ ಹಿನ್ನೀರಿನ ಪ್ರಮಾಣ ಹೆಚ್ಚಾಗಿ ಗುರ್ಜಾಪುರ ಗ್ರಾಮಕ್ಕೆ ನದಿಯ ನೀರು ನುಗ್ಗಿ ಜನರಿಗೆ ಸಂಕಷ್ಟ ಎದುರಾಗಿತ್ತು. ಹೀಗಾಗಿ ಈ ಸಲ ಮುಂಚಿತವಾಗಿ ಅಧಿಕಾರಿಗಳು ಗೇಟ್ ತೆರೆಯುತ್ತಿದ್ದಾರೆ. ನೀರು ಬರೋದು ಗೊತ್ತಾಗ್ತಿದ್ದಂತೆ ನದಿ ಪಾತ್ರದ ರೈತರು ಕೃಷಿ ಚಟುವಟಿಕೆಗೆ ಸಜ್ಜಾಗಿದ್ದಾರೆ. ನೀರಿನ ಅಭಾವ ಆಗಿರೋದು ಗಂಜಳ್ಳಿ, ದೇವಸೂಗೂರು, ಡಿ ರಾಂಪುರ, ಕೊರತುಗುಂದ ಇವೆಲ್ಲ ಹಳ್ಳಿಗಳಿಗೆ ಸ್ವಲ್ಪ ಇದಾಗಿತ್ತು. ಈಗ 24ನೇ ತಾರೀಕು ಇದು ಬ್ಯಾರೇಜ್ಲಿಂದ ಗೇಟ್ ಎತ್ತಿದ ಕಾರಣ ಈ ಡಿ ರಾಂಪುರ, ಗಂಜಳ್ಳಿ ಅವರಿಗೆಲ್ಲರಿಗೆ ನೀರು ಆಗುವ ಸಂಭವ ಕಾಣಲಿಕ್ಕತ್ತದೆ. ಇನ್ನು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಇದರಿಂದಾಗಿ ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ನೀರಿನಿಂದಾಗಿ ಜೋಗ ಜಲಪಾತದಲ್ಲಿ ನೀರು ಧುಮ್ಮಿಕ್ಕಿ ಬೀಳುತ್ತಿದೆ. ಜಲಧಾರೆಯ ಸೊಬಗು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಶಿವಮೊಗ್ಗದಿಂದ ಬಸವರಾಜ್ ಯರಗಣವಿ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.